ಈಗ ರಾಜ್ಯದಲ್ಲಿ ಎರಡನೇ ಕಂತಿನ ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬರ್ತಾ ಇದೆ. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಒಂದಿಷ್ಟು ಜನರನ್ನು ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಸೊ ಈಗ ಅನೇಕರು ಭಾಳಷ್ಟು ಜನ ನನಗೆ ಬೇಕು ಅಂಥೇಳಿ ಅನೇಕರು ಮಂತ್ರಿಮಂಡಲದಲ್ಲಿ ಸೇರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ರಾಜ್ಯ ಉದ್ಧಾರ ಆಗಬೇಕಾದ್ರೆ ಒಂದು ಪಕ್ಷ ಸದೃಢವಾಗಿ ಇರಬೇಕು ಅನ್ನೋ ಹಾಗಿದ್ದರೆ ಬಹುಶಃ ಮಂತ್ರಿಮಂಡಲದಲ್ಲಿ ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಪಕ್ಷನಿಷ್ಠರಿದ್ದಾರೆ, ಯಾರು ರಾಷ್ಟ್ರೀಯ ನಾಯಕತ್ವಕ್ಕೆ ಬದ್ಧತೆ ಇರುವಂಥವರಿದ್ದಾರೆ ಮತ್ತು ಪಕ್ಷವೇ ನನ್ನ ಉಸಿರು ಅಂಥೇಳಿ ಕೆಲಸ ಮಾಡ್ತಕ್ಕಂಥ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವರನ್ನು ಮಂತ್ರಿಮಂಡಲದಲ್ಲಿ ತರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಪಕ್ಷದ ಅಪೇಕ್ಷೆನೂ ಬಹುತೇಕ ಜನರ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಅಪೇಕ್ಷೆ ಇದೆ. ಬಹುಶಃ ಆ ದಿಕ್ಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ರಾಷ್ಟ್ರೀಯ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ರವರು, ಸುರ್ಜೇವಾಲಾ ಅವರು, ಅದರ ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾಜಿಯವರು, ಪ್ರಿಯಾಂಕಾ ಅವರು ಇದನ್ನು ಗಣನೆಗೆ ತೆಗೆದುಕೊಂಡು ಬಹುಶಃ ಈ ಸಾರಿ ಅತ್ಯಂತ ಉತ್ತಮ ಬದ್ಧತೆ ಇರತಕ್ಕಂಥ, ಪ್ರಾಮಾಣಿಕ, ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಮಂತ್ರಿಗಳನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ. ಯಾಕಂದರೆ ಅನೇಕ ಜನ ಕೆಲವರು ಜಾತಿ ಕಾರಣದಿಂದ ಹೇಳ್ತಾರೆ, ಕೆಲವು ಪ್ರಾದೇಶಿಕ ಕಾರಣದಿಂದ ಹೇಳ್ತಾರೆ. ಜಾತಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಹಾಗೆ ಪ್ರಾದೇಶಿಕಕ್ಕೂ ಸಾಮಾಜಿಕ ನ್ಯಾಯ ಸಿಗಬೇಕು. ಆದರೆ ಆ ಕೊಡುವಂಥ ಸಮಯದಲ್ಲಿ ಪಕ್ಷನಿಷ್ಠೆ ಇಲ್ಲದೇ ಇದ್ದರೆ, ಸಿದ್ಧಾಂತ ಇಲ್ಲದೇ ಇದ್ದರೆ, ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಅವ್ರನ್ನ ಕಟ್ಕೊಂಡು ಏನು ಮಾಡ್ತೀರಿ? ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಮೂಲಕ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರಲ್ಲಿ ವಿನಂತಿ ಮಾಡ್ತೇನೆ, ಮಾಡೋವಂಥ. ಯಾಕಂದರೆ ಇರೋವಂಥದ್ದು ಕೇವಲ 1.5 ವರ್ಷ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತೀವಿ. ಈ 1.5 ವರ್ಷದಲ್ಲಿ ಈ ರಾಜ್ಯದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಈ ರಾಜ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಮುಂದೆ ಕೊಂಡೊಯ್ಯತಕ್ಕಂಥ ಅಥವಾ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಪಕ್ಷಕ್ಕೆ, ಸರ್ಕಾರಕ್ಕೆ ಉತ್ತಮವಾದಂಥ ಹೆಸರು ಬರಬೇಕಾಗಿರೋದ್ರಿಂದ ಅತ್ಯಂತ ಪ್ರಾಮಾಣಿಕರನ್ನು, ನಿಷ್ಠಾವಂತರನ್ನು, ವಿಚಾರವಂತರನ್ನು, ಜನಪರವಾಗಿ ಕೆಲಸ ಮಾಡ್ತಕ್ಕಂಥವರನ್ನು, ಯಾವುದೇ ವರ್ಗ ಇರಲಿ ಆ ವರ್ಗಗಳಲ್ಲಿ ಇಂಥವರನ್ನು ಪರಿಗಣಿಸಿ ಅವರನ್ನು ಮಂತ್ರಿಗಳನ್ನಾಗಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತೇನೆ. ನೋಡಿ, ನನಗೆ ವಾಲ್ಮೀಕಿ ಸಮಾಜ ನಿಜ ಈ ರಾಜ್ಯದಲ್ಲಿ 4ನೇ ಅಥವಾ 5ನೇ ದೊಡ್ಡ ಸಮಾಜ ಇದೆ. ಈ ಸಮಾಜಕ್ಕೆ ಅನೇಕ ತೊಂದರೆಗಳಾಗ್ತಾಯಿದೆ. ಈಗ ಉದಾಹರಣೆಗೆ ರಿಸರ್ವೇಷನ್. ಯಾವಾಗ 2022ರಲ್ಲಿ ಎಲ್ಲ ಪಕ್ಷಗಳು ಸೇರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ BJP, ಕಾಂಗ್ರೆಸ್ಸು, ಜನತಾದಳ ಎಲ್ಲರೂ ಸೇರಿ SCಗಳಿಗೆ 15ರ ಬದಲು 17, STಗಳಿಗೆ 3ರ ಬದಲು 7, OBCಗಳಿಗೆ ಇನ್ಫ್ಯಾಕ್ಟ್ ಅವ್ರಿಗೆ 42 ಕೊಡಬೇಕು, 32%, ಒಟ್ಟು 56% ಮೀಸಲಾತಿಯ ಕಾನೂನನ್ನು ತಂದು, ಆ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇದು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ 9 ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರ ಸೇರಿಸಬೇಕು ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಅವತ್ತಿನ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು 23 ಮಾರ್ಚ್ 2023ನಲ್ಲಿ ಪತ್ರ ಬರೆದಿದ್ದಾರೆ, ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಈವನ್ ಆಫ್ಟರ್ ಇಯರ್ಸ್ ಅದನ್ನು ಸೇರಿಸಿಲ್ಲ. ಪಕ್ಕದಲ್ಲಿರುವಂಥ ತಮಿಳುನಾಡಿನ 69% ಮೀಸಲಾತಿ ಇದೆ. ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಹೇಳಿರೋದಕ್ಕಿಂತ ಹೆಚ್ಚಿದೆ. ಇಂದಿರಾ ಸಾಹ್ನಿಸ್ ಕೇಸಲ್ಲೂ ಸಹ ಎಲ್ಲೂ ಸಹ ಮಾಡಲೇಬಾರ್ದು ಅಂತ ಹೇಳಿಲ್ಲ. ದೆರ್ ಇಸ್ ಎ ಕ್ಲಿಯರ್ ಡೈರೆಕ್ಷನ್ ಇನ್ ದ ಸೆಡ್ ಕೇಸ್, ಎಲ್ಲಿ ಬೈ ಅಸೈನಿಂಗ್ ರೀಸನ್ಸ್ ಮತ್ತು ಎಂಪರಿಕಲ್ ಡಾಟಾ ಆಧಾರದ ಮೇಲೆ ಯಾವುದಾದ್ರೂ ಒಂದು ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತಂದರೆ ಅದಕ್ಕೆ ಮೀಸಲಾತಿ ಜಾಸ್ತಿ ಮಾಡ್ತಕ್ಕಂಥದಕ್ಕಿದೆ. ಆದರೆ ಅನ್ಫಾರ್ಚುನೇಟ್ಲಿ 9 ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಇವತ್ತು ಕೋರ್ಟಲ್ಲಿ ಸ್ಟೇ ಆಗಿರೋದ್ರಿಂದ ರಾಜ್ಯದಲ್ಲಿ ಇವತ್ತು ST ಸಮಾಜಕ್ಕೆ 7ರ ಬದಲು 3% ಆಗಿದೆ. ಇದರಿಂದ ಅದೇ ರೀತಿ SCಗಳಿಗೆ 17ರ ಬದಲು 15 ಆಗಿದೆ, OBCಗಳಿಗೆ 32 ಇದೆ, 42. ಇದರಿಂದ ಸಾಮಾಜಿಕ ನ್ಯಾಯಕ್ಕೆ ಬಹುದೊಡ್ಡ ಪೆಟ್ಟಾಗಿದೆ. ನನಗೆ ಈಗಲೂ ಅರ್ಥ ಆಗ್ತಾಯಿಲ್ಲ, ಈ ವರ್ಗದಿಂದ ಈ ರಿಸರ್ವೇಷನಲ್ಲಿ ಆಯ್ಕೆ ಆಗಿರೋಂಥವ್ರು ಯಾಕೆ ಬಾಯಿ ಬಿಡ್ತಾ ಇಲ್ಲ? ನಾವು MLCಗಳಾದ್ವಿ ಅನ್ನೋಂಥದ್ರಲ್ಲಿ ತೃಪ್ತಿ ಪಡುವಂಥದ್ದಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ,
ಈ ವರ್ಗದ ಜನ ಯಾರಾದರೂ ಮಂತ್ರಿಗಳಾಗೋದಾದಲ್ಲಿ ಈ ವರ್ಗದ ಹಿತವನ್ನು ಕಾಪಾಡ್ತಕ್ಕಂಥ ಬದ್ಧತೆ ಇರತಕ್ಕಂಥವ್ರನ್ನು ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇಡೀ ಸಮಾಜದ ಒಕ್ಕಲಿನ ಒತ್ತಾಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾನು ನಿಮಗೆ ಇಷ್ಟೇ ಹೇಳ್ತೀನಿ, ಸಚಿವರಿಲ್ಲ ಅಂತ ಅಲ್ಲ, ಅದು ಅವರ ಪೋರ್ಟ್ಫೋಲಿಯೋದು ಮುಖ್ಯಮಂತ್ರಿಗಳ ಇದೆ. ಸೊ ಆದರೆ ಈಗ ಏನಾಗಿದೆ, ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಈಗ ಉದಾಹರಣೆಗೆ ಬರ ಇದೆ ಅಲ್ವಾ, ಆ ಬರದ ಪರಿಹಾರವನ್ನು ಮಾಡುವಂಥದ್ದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಮಂತ್ರಿಗಳಿರಬೇಕಾಗುತ್ತಲ್ವ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ರಾಜ್ಯದಲ್ಲಿ ಮಂತ್ರಿಮಂಡಲದ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಸೊ ಅದರಲ್ಲಿ ಶಿಕ್ಷಣ ಇರ್ಬೋದು, ಇನ್ನಿತರ ಖಾತೆಗಳಿಗೆ ಒಳ್ಳೆಯ ಮಂತ್ರಿಗಳನ್ನು ಕೊಟ್ಟು ಈ ಆಯಾ ಇಲಾಖೆಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಾಗೆ ಪರಮೇಶ್ವರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಇವರಿಗೆ ಗೈಡ್ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಅಥವಾ ವೇಣುಗೋಪಾಲ್ರವರು ಇರ್ಬೋದು, ಸುರ್ಜೇವಾಲಾರು ಇರ್ಬೋದು, ಇವರೆಲ್ಲರೂ ಸಹ ಸೇರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅವರು 2028ರಲ್ಲಿ ಚುನಾವಣೆ ಮಾಡ್ತಾರೆ, ಇದನ್ನು ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯವ್ರ ಮಾತಲ್ಲೇ ಸ್ಪಷ್ಟತೆ ಇದೆ. ನಾನು ಚುನಾವಣಾ ಪಾಲಿಟಿಕ್ಸಲ್ಲಿ ಇರೋದಿಲ್ಲ, ಆದರೆ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ನನ್ನ ವಯಸ್ಸು, ಆರೋಗ್ಯ, ಚುನಾವಣೆ ಜನರಲ್ ಎಲೆಕ್ಷನ್ಸನ್ನು ಎದುರಿಸುವಂಥ ಸ್ಥಿತಿನಲ್ಲಿ ನಾನಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ನನಗೆ ಅನಿಸುತ್ತೆ, ನಾನು ಅನೇಕ ಸಾರಿ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೇನೆ, ನೀವು ಕನಿಷ್ಠ ಒಂದು ಸಾರಿನಾದ್ರೂ ಸಹ ಪಾರ್ಲಿಮೆಂಟ್ಗೆ ಹೋಗಬೇಕು. ಈಗ ಪಾರ್ಲಿಮೆಂಟ್ಗೆ ಲೋಕಸಭೆಗೆ ಹೋಗಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ ಮೊನ್ನೆನೂ ಸಹ ನಾನು ಹೇಳಿದೆ, ನಾನು ಆಸ್ಪಿರೆಂಟ್ ಇದ್ರೂ ಸಹ ಅವ್ರಿಗೆ ಹೇಳಿದೆ, ಇಲ್ಲ ನಿಮ್ಮಂಥವ್ರು ಇವತ್ತು ರಾಜ್ಯಸಭೆಗೆ ಹೋಗಬೇಕು ಅಂತೇಳಿ. ಸೊ ರಾಜ್ಯಸಭೆಗೆ ಹೋಗೋ ಎಲೆಕ್ಷನ್ ಫೇಸ್ ಮಾಡುವಂಥದ್ದು ಏನಿರಲ್ಲ, ರಾಜ್ಯಸಭೆಗೆ ಅಸೆಂಬ್ಲಿ MLAಗಳಿಂದ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರಿಗೆ ಏನು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರತಕ್ಕಂಥ ಒಬ್ಬ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ನನಗೆ ಅನಿಸುತ್ತೆ, ರಾಜ್ಯದ ರಾಜಕಾರಣದಲ್ಲಿ ಹೆಚ್ಚು ಇರಲಿಕ್ಕೆ ಅವರಿಂದ ಆಗದೇ ಇದ್ರೂ ಸಹ ಕೇಂದ್ರದ ರಾಜಕಾರಣದಲ್ಲಿ ಈಗ ಅವರು CWC ಮೆಂಬರ್ ಇದ್ದಾರೆ. ನನಗನ್ನಿಸುತ್ತೆ ಸಿದ್ದರಾಮಯ್ಯನವರನ್ನು ಆದಷ್ಟು ಬೇಗ ಅವರನ್ನು ರಾಜ್ಯಸಭೆಗೆ ಕಳಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಸಾಮಾಜಿಕ ನ್ಯಾಯ ಮತ್ತು ರಾಷ್ಟ್ರದ ಅನೇಕ ವಿಚಾರಗಳಲ್ಲಿ ಅವರದೇ ಆಗಿರುವಂಥ ಸಲಹೆ ಸೂಚನೆಗಳನ್ನು ಪಕ್ಷಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಅತ್ಯಂತ ಸ್ಪಷ್ಟವಾದಂಥ ಅಭಿಪ್ರಾಯ ಮತ್ತು ಅವರಲ್ಲಿ ವಿನಂತಿ ಅಂತೇಳಿ ಹೇಳಿಕೆ ಬಯಸ್ತೇನೆ. 2028ರಲ್ಲಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಿದೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಅವರ ರಾಜಕಾರಣ ಬರೀ ರಾಜ್ಯಕ್ಕೆ ಸೀಮಿತ ಆಗಿರಬಾರ್ದು. ಅವರು ರಾಷ್ಟ್ರ ಮಟ್ಟದಲ್ಲಿ, ಯಾಕಂದರೆ ಈಗ CWC ಮೆಂಬರ್ ಆಗಿರೋದು ಮತ್ತು ರಾಷ್ಟ್ರದಲ್ಲಿ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಅನುಭವಿ ರಾಜಕಾರಣಿಗಳು ಇಲ್ಲದೇ ಇರತಕ್ಕಂಥ, ಮತ್ತು ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಅನೇಕ ಉತ್ತಮವಾದಂಥ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ, ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ನಾಯಕತ್ವ ಅಥವಾ ಅವರ ಮಾರ್ಗದರ್ಶನ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಕ್ಕೂ ಬೇಕಾಗಿದೆ, ಕಾಂಗ್ರೆಸ್ಗೂ ಬೇಕಾಗಿದೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜ್ಯಸಭೆಗೋ ಲೋಕಸಭೆಗೋ ಹೋಗ್ತಕ್ಕಂಥ, ನಂದಲ್ಲಿ ಚುನಾವಣೆ ಎದುರಿಸೋದಿಲ್ಲ 2029, ಅದರ ಬದಲು ಅವರು ರಾಜ್ಯಸಭೆಗೆ ಹೋಗಿ ರಾಷ್ಟ್ರಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಪಕ್ಷದ ಬಗ್ಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ.